ಪಾಲಿಕೆಯ ಕಮಿಷನರ್ ಅವರು ನೋಡ್ಲೇಬೇಕಾದ ಸುದ್ದಿ ಇದು. ಈಗ ತಂದೆ ತಾಯಿಲ್ದ ದಿಕ್ಕು ದಿವಾಳಿ ಆಗ್ಬಿಟ್ಟಿದೆ ಮಹಾನಗರ ಪಾಲಿಕೆ. ಯಾಕಂದರೆ ಕೌನ್ಸಿಲರ್ಗಳಿಲ್ಲ, ಯಾರು ಕಡಕ ಕೇಳಲ್ಲ. ಹಾಗಾಗಿ ರೋಡ್ ರಾಜ್ ಬೀದಿಯಲ್ಲಿ ತುಂಬಿ ಹರಿಯುತ್ತೆ UGD ಕಲೆಕ್ಷನ್. ತುಮಕೂರು ಪಾಲಿಕೆಯಲ್ಲಿ ನಡೀತಾ ಇದೆಯಾ ಬ್ರಹ್ಮಾಂಡ ಭ್ರಷ್ಟಾಚಾರ? ನಾವೇನೋ ಪೈಪ್ ರೋಡಿಂದ ಒಂಚೂರು ಮುಂದೆಗಡಿಗೆ ಹಾಕೋಣಕ್ಕೆ ಬಿಟ್ಕೊಂತ ಇದ್ದೋ, ಇದನ್ನು ಡಿಸ್ಕನೆಕ್ಟ್ ಮಾಡಿದ್ದೀರಾ ಅಂತ ಕೇಳಿದ್ರೆ ನಮಗಿಲ್ಲ ಇಂಜಿನಿಯರ್ ಹೇಳಿದ್ದಾರೆ, ನಮಗೆ ಆಪ್ರೇಟರ್ ಹೇಳಿದ್ದಾರೆ, ನಮಗೆ ದೊಡ್ಡ ಸಾಹೇಬ್ರುಗಳು ಹೇಳಿದ್ದಾರೆ, ನಮ್ಮವರೇ ಮಾಡಬೇಕು, ನಮ್ಮ ವಾಲ್ಮೇನ್ಗೆ ಹೇಳ್ಬೇಕಾಗಿತ್ತು, ಅದೇನು ನೋಡ್ಕೊಬೇಕಾಗಿತ್ತು, ಇದೇನು ನೋಡ್ಕೊಬೇಕೋ ಏನು ಬಿಡಬೇಕೋ. ದುಡ್ಡು ಕೊಟ್ರೆ ಮಾತ್ರ UGDಗೆ ಪರ್ಮಿಷನ್, ಇಲ್ಲ ಅಂದ್ರೆ ಕಲೆಕ್ಷನ್ ಕಟ್. ಅವ್ರಿಗೆ ಏನಿದೆ ಸರ್, ಅವ್ರು ಮಾಮೂಲಿ ಕೈ ಬೆಚ್ಚಗೆ ಮಾಡಿದ್ರೆ ನೋಡ್ಕೊಂಡು ಸುಮ್ಮನೆ ಹೋಗ್ತಾರೆ. ಈಗ ನಮ್ಮ ಹತ್ರ ಏನಿಲ್ಲ, ಕೂಲಿಗೆ ಮತ್ತೆ ಬಂದಿದ್ದೀವಿ ನಾವು. ಕೊರಳಲ್ಲಿ ID ಕಾರ್ಡ್ ಇಲ್ಲ, ಪಾಲಿಕೆಯವರು ಅಂತೇಳಿ ದರ್ಪ ತೋರ್ತಾರೆ. ನೋಡಿ, ಈ ಪಕ್ಕದ ಮನೆದು ಇದೆಲ್ಲ ಅಡ್ರೆಸ್ ಆಗಿಲ್ಲ, ಆ ಥರ ಕಲೆಕ್ಷನ್ ಹಾಕಿದ್ದಾರೆ. ಈಗ ಇಲ್ಲೊಂದು ಪೈಪ್ಲೈನ್ ರೋಡಿಂದ ಮುಂದೆಗಡಿಗೆ ಹಾಕೊಬೇಕು, UGD ಕಲೆಕ್ಷನ್ ಹೊಡಿತಿಲ್ಲ. ಎಸ್, ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ವಾರ್ಡ್ಗಳಿಗೆ ಎಲೆಕ್ಷನ್ ಆಗದೆ ಕೌನ್ಸಿಲರ್ ಆಗ್ಲಿ ಮೆಂಬರ್ ಆಗ್ಲಿ ಇಲ್ವೇ ಇಲ್ಲ. ಅದನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ನಾವು ಪಾಲಿಕೆ ಸಿಬ್ಬಂದಿ ಅಂತ ಹೇಳ್ಕೊಂಡು ಬಂದು ಕಾಮಗಾರಿಗೆ ಅಡ್ಡ ಪಡಿಸ್ತಾ ಇರುವುದು ಬೆಳಕಿಗೆ ಬಂದಿದೆ. ಇತ್ತ ಮಹಾನಗರ ಪಾಲಿಕೆಯಲ್ಲಿ UGD ಹಾಗೂ ಕುಡಿಯುವ ನೀರಿನ ಕಲೆಕ್ಷನ್ಗೆ ಪರ್ಮಿಷನ್ ಕೊಡದಿರೋದ್ರಿಂದ ಹೊಸ ಮನೆ ಕಟ್ಟಿಸ್ತಾ ಇರುವವರು UGD ಹಾಗೂ ನೀರಿನ ಕಲೆಕ್ಷನ್ಗಾಗಿ ಪರದಾಡುವಂತಾಗಿದೆ. ಇನ್ನು UGD ಹಾಗೂ ಕುಡಿಯುವ ನೀರಿನ ಕಲೆಕ್ಷನ್ಗಾಗಿ ಪರ್ಮಿಷನ್ ಕೊಡೋದಿರೋದನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಪಾಲಿಕೆ ಸಿಬ್ಬಂದಿ ಅಂತ ಹೆಸರೇಳ್ಕೊಂಡು ಹೊಸ ಮನೆ ಕಟ್ಟಿಸ್ತಾ ಇರುವವರನ್ನೇ ಟಾರ್ಗೆಟ್ ಮಾಡಿ ಅವರಿಂದ ಸಾವಿರಾರು ರೂಪಾಯಿ ಹಣವನ್ನ ಪಡೆದುಕೊಂಡು ಅನಧಿಕೃತವಾಗಿ UGD ಹಾಗೂ ನೀರಿನ ಕಲೆಕ್ಷನ್ ಅನ್ನ ಕೊಡಿಸಲಾಗ್ತಾ ಇದೆ ಎಂದು ಸ್ಥಳೀಯರು ಆರೋಪ ಮಾಡಿದ್ರು. ಇನ್ನು ಪಾಲಿಕೆ ಸಿಬ್ಬಂದಿ ಅಂತ ಹೆಸರೇಳ್ಕೊಂಡು ಬರುವವರ ಬಳಿ ID ಕಾರ್ಡ್ ಇಲ್ಲ, ದಾಖಲೆ ಪತ್ರಗಳು ಕೂಡ ಇಲ್ಲ. ಇವರ ಕೈ ಬಿಸಿ ಮಾಡಿದ್ರೆ ಸಾಕು, ಕೆಲಸ ಆಗತ್ತೆ. UGD ನೀರಿನ ಕಲೆಕ್ಷನ್ ಕೊಟ್ಟು ಕೆಲಸ ಮಾಡಿ ಮುಗಿಸೋಗ್ತಾರೆ. ಒಂದ್ ವೇಳೆ ಇವರಿಗೆ ಕಾಸು ಕೊಡದೆ ಬೇರೆ ಕಾರ್ಮಿಕರನ್ನ ಕರೆತಂದು ಚರಂಡಿ ಕಲೆಕ್ಷನ್ ಏನಾದ್ರೂ ಹಾಕಿಸಲು ಮುಂದಾದ್ರೆ ನಿಮ್ಮ ಹತ್ತಿರ ಪರ್ಮಿಷನ್ ಇಲ್ಲ, ಅದೇಗೆ ಕಲೆಕ್ಷನ್ ಹಾಕಿಸ್ತೀರಾ ಅಂತ ಧಮಕಿ ಹಾಕ್ತಾರಂತೆ. ಅಲ್ಲದೆ ಕಲೆಕ್ಷನ್ಗೆ ಅಂತ ತೆಗೆದಿದ್ದ ಗುಂಡಿಯನ್ನ ಮುಚ್ಚಿಸಿ ಹೋಗಿದ್ದಾರೆ ಅಂತ ಸಾರ್ವಜನಿಕರು ಆರೋಪ ಮಾಡಿದ್ರು. ನಮಸ್ಕಾರ ಬಂಧುಗಳೇ, ನಾನು ಪ್ಲಂಬಿಂಗ್ ಕಾಂಟ್ರಾಕ್ಟರ್ ಗಂಗಸಂದ್ರ ರಾಜು ಅಂತೇಳಿ. ನಾ ಈ ಬಿಲ್ಡಿಂಗ್ ಪ್ಲಂಬಿಂಗ್ ಕಾಂಟ್ರಾಕ್ಟನ್ನು ಕೆಲಸವನ್ನು ಮಾಡಿದ್ದು. ಹಾಗಾಗಿ ಪಕ್ಕದ ಮನೆಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ರಾಜು, ಜಲ್ಲಿ ಹಾಕ್ತಾ ಇದ್ದಾರೆ. ನಮ್ಮದೊಂದು ಪೈಪ್ ಮುಂದಕ್ಕೆ ರೋಡಿಂದ ಮುಂದೆ ಒಂಚೂರು ಮುಂದೆಗಡಿಗೆ ಹಾಕ್ಕೊಡಿ ಅಂತ ಕೇಳ್ದೋ. ಹಾಗಾಗಿ ನಾವು ಮಣ್ಗೆಲ್ಸದ ಹುಡುಗರಿಗೆ ಫೋನ್ ಮಾಡಿ ಇಲ್ಲೊಂದು ಪೈಪ್ ಲೈನ್ ಹಾಕ್ಕೊಡ್ಬೇಕಂತಪ್ಪ, ಮಾಡಿಕೊಡಿ, ನಾವು ಪರ್ಮಿಷನ್ನು ತೊಗೊಂಡು ಮಾಡೋಣ ಆಮೇಲೆ ಅಂತ ಕೇಳ್ದೋ. ಹಾಗಾಗಿ ಈಗ ಟಾರ್ ಹಾಕಿದ್ದಾದ್ಮೇಲೆ ಪೈಪ್ ಆಗೋದಿಲ್ಲ, ಈಗಲೇ ಒಂದು ಪೈಪ್ನ ಹಾಕ್ಕೊಡಿ ಅಂತ ಕೇಳಿದ್ರು. ಅದಕ್ಕೆ ನಾವೇನು ಮಾಡಿದೋ, ವೆಂಕಟೇಶ್ ಅಂತ ಹೇಳಿದ್ರು, ಅವ್ರಿಗೆ ಹೇಳ್ಬಿಟ್ಟು ಮಾಡಿಸ್ಕೊಟ್ಟಾಗ ಪಕ್ಕದ 2 ಕಲೆಕ್ಷನ್ ಹಾಕೋ ತನಕನೂ ಇಲ್ಲೇ ಇದ್ದಾರೆ ಮಹಾನಗರ ಪಾಲಿಕೆ ಸಿಬ್ಬಂದಿ ವರ್ಗದವರು, ಇಲ್ಲೇ ಓಡಾಡ್ಕೊಂಡಿದ್ರು, ಇವ್ರು ಯಾರನ್ನ ಬರ್ತಾರೇನೋ ಅಂತ. ಅದನ್ನು ಪಕ್ಕದ ಮನೆಯದನ್ನು ಅವರೇ ಕೇಳಿದ್ರು, ನಾವೇ ಇದನ್ನು ಕಲೆಕ್ಷನ್ ಮಾಡಿಸ್ಕೊಡ್ತೀವಿ, ನಮಗೆ ಕೊಡಿ ಅಂತ ಕೇಳಿದ್ರು ಓನರು. ಹಂಗಾಗಿ ನಾನು ಬಿಲ್ಡಿಂಗ್ ಕೆಲಸ ನಾನೇ ಮಾಡಿರೋದ್ರಿಂದ ನಮ್ಮ ಹುಡುಗನೇ ಬರ್ತಾನೆ, ನಮ್ಮ ಹುಡುಗ ಬಂದು ಕೆಲಸ ಮಾಡಿಕೊಡ್ತಾನೆ ಅಂತ ಹೇಳಿದ್ರು. ಕೆಲಸ ಮಾಡ್ತಾಯಿದ್ದು, ಕೆಲಸ ಇನ್ನೊಂದು ಸ್ವಲ್ಪ ತೆಗೆದು ಬಿಟ್ಟಿದ್ದು. ಹಾಗಾಗಿ ಅವರೇ ಸಿಬ್ಬಂದಿ ವರ್ಗದವರು, ಯಾರೋ ಮಂಜು ಸಿದ್ದರಾಜು, UGD ಪರ್ಮಿಷನ್ ಅಂತೆ, ಅವರು ಬ್ಯಾಡ್ಜ್ ಏನು ನಮ್ಮ ಫಲಕ ಏನು ಹಾಕಿರಲಿಲ್ಲ. ಅದಕ್ಕೆ ನಾನು ಸರ್ ತಾವು ಯಾರು ಗೊತ್ತಿಲ್ಲ ನಮಗೆ, ನೀವು ಯಾರು ಸರ್ ಪಕ್ಕದೆಲ್ಲ 2 ಕಲೆಕ್ಷನ್ ಹಾಕಿದ್ದಾರೆ, ಈಗ ಇದೊಂದು ಪೈಪ್ ನಾವು UGD ಕಲೆಕ್ಷನ್ ಕೊಟ್ಕೊಂತ ಇಲ್ಲ ಸರ್, ನಾವು ಮುಂದೆಗಡಿಗೆ ಪೈಪ್ಲೈನ್ ಹಾಕ್ತಾಯಿದ್ದೀವಿ ಅಂತ ಕೇಳಿದಾಗ, ಇಲ್ಲ ನಾನು ಮುಚ್ಚಿಸ್ತೀನಿ, ನನಗೆ ಗೊತ್ತಾಯ್ತು ನಿಮ್ಮ ಪರ್ಮಿಷನ್ ಆಗಿಲ್ಲ, ನಮ್ಮ ಹುಡುಗರಿಗೆ ಕೊಡಬೇಕಾಗಿತ್ತು, ನಮ್ಮ ಹುಡುಗರಿಗೆ ಕೆಲಸ ಮಾಡಬೇಕು ಅಂದರೆ ಅವ್ರಿಗೆ ಕೊಡಬೇಕು, ಇಲ್ಲಿ ಬೇರೆ ಯಾರು ಮಾಡೋಂಗಿಲ್ಲ. ಇಲ್ಲ ವಾಟರ್ ಮ್ಯಾನು ಇಲ್ಲ, ಈ ವಾರ್ಡಲ್ಲಿ ಏನು ಸಂಬಂಧಪಟ್ಟಿದ್ದಾರೆ ಇದ್ದಾರೋ, ಈಗ ತಂದೆ ತಾಯಿಲ್ದ ದಿಕ್ಕು ದಿವಾಳಿ ಆಗಿಬಿಟ್ಟಿದೆ ಮಹಾನಗರ ಪಾಲಿಕೆ. ಹೇಗೆ ಅಂದರೆ ಈಗ ಕೌನ್ಸಿಲರ್ಗಳು ಹೇಳೋರಿಲ್ಲ, ಕೇಳೋರಿಲ್ಲ. ಅಲ್ಲೇ ಸುಮಾರು ಒಂದೂವರೆಯಿಂದ 2 ವರ್ಷ ಆಯಿತು. ಹಾಗಾಗಿ ತಂದೆ ಇಲ್ಲದ ಮಕ್ಕಳ ಥರ ಅನಾಥವಾಗಿಬಿಟ್ಟಿದೆ ಮಹಾನಗರ ಪಾಲಿಕೆ ತುಮಕೂರು. ಯಾಕಂದರೆ ಕೌನ್ಸಿಲರ್ಗಳಿಲ್ಲ, ಯಾರು ಕಡಕ ಕೇಳಲ್ಲ. ಹಾಗಾಗಿ ರೋಡ್ ರಾಜ್ ಬೀದಿಯಲ್ಲಿ ತುಂಬಿ ಹರಿಯುತ್ತೆ UGD ಕಲೆಕ್ಷನ್ದು. ಹಾಗಾಗಿ ಇವ್ರು ಕಾಂಟ್ರಾಕ್ಟ್ರು ಏನೋ ಪೈಪ್ಲೈನ್ ಹಾಕಿಸ್ಕೊಂಡು ಬಿಟ್ಕೊಳ್ಳಿ ಅಂತ ಹೇಳಿದ್ರಂತೆ, ಪೈಪ್ಲೈನ್ ಹಾಕಕ್ಕೆ ಬಂದಿದ್ದು. ಹಾಗೆಯೇ ಇಲ್ಲಿ ಅನಾಥರೇಜಿನ ಮನೆ ಕಟ್ಟಿದ್ದಾರೆ, ಗ್ರೂಪ್ ಪ್ರವೇಶ ಆಗಿಲ್ಲ, ಅದಕ್ಕೆ ವಾಟರ್ ಕಲೆಕ್ಷನ್ ಕೊಟ್ಟಿದ್ದಾರೆ, UGD ಕಲೆಕ್ಷನ್ ಕೊಟ್ಟಿದ್ದಾರೆ. ಅದನ್ನು ಕರ್ಕೊಂಡೋಗಿ ನಾನು ಅವ್ರಿಗೆ ಖುದ್ದಾಗಿ ಅವ್ರಿಗೆ ರಾಜಾರಷ್ಟಾಗಿ, ನೋಡಿ ಸರ್ ಇದಕ್ಕೆ ಈ ಥರ ನೀವು ಪರ್ಮಿಷನ್ ಆಗಿಲ್ಲ ಅಂತೀರಾ, ಅನಾಥರೇಜ್ ಈ ಥರ ಕೊಡಿಸಿದ್ದೀರಾ, ಇದು ತಪ್ಪಲ್ವಾ ಸರ್, ಇದನ್ನು ಡಿಸ್ಕನೆಕ್ಟ್ ಮಾಡಿಸಿ, ನಾವೇನೋ ಪೈಪ್ ರೋಡಿಂದ ಒಂಚೂರು ಮುಂದೆಗಡಿಗೆ ಹಾಕೋಣಕ್ಕೆ ಬಿಟ್ಕೊಂತ ಇದ್ದೋ,
ಇದನ್ನು ಡಿಸ್ಕನೆಕ್ಟ್ ಮಾಡಿದ್ದೀರಾ ಅಂತ ಕೇಳಿದ್ರೆ ನಮಗಿಲ್ಲ ಇಂಜಿನಿಯರ್ ಹೇಳಿದ್ದಾರೆ, ನಮಗೆ ಆಪ್ರೇಟರ್ ಹೇಳಿದ್ದಾರೆ, ನಮಗೆ ದೊಡ್ಡ ಸಾಹೇಬ್ರುಗಳು ಹೇಳಿದ್ದಾರೆ, ನಮ್ಮವರೇ ಮಾಡಬೇಕು, ನಮ್ಮ ವಾಲ್ಮೆನ್ಗೆ ಹೇಳ್ಬೇಕಾಗಿತ್ತು, ಅದೇನು ನೋಡ್ಕೊಬೇಕಾಗಿತ್ತು, ಇದೇನು ನೋಡ್ಕೊಬೇಕೋ ಏನು ಬಿಡಬೇಕೋ ಗೊತ್ತಿಲ್ಲ. ಇಲ್ಲಿ ಏನೋ ಮಹಾನಗರ ಪಾಲಿಕೆ 35 ವಾರ್ಡ್ಗಳಲ್ಲಿ ಏನೋ ಕೆಲಸ ಮಾಡಬೇಕು ಯಾರನ್ನ ಅನ್ನೋದಾದರೆ ವಾಟರ್ಮ್ಯಾನ್ ಕೇಳಬೇಕು, ಆಪ್ರೇಟ್ರ್ ಕೇಳಬೇಕು, ಇವರೆಲ್ಲರೂ ಒಪಿನಿಯನ್ ಕೊಟ್ಟು ಅವ್ರಿಗೇನು ಎಲ್ಲರೂ ಸಮಾಧಾನ ಮಾಡಿದ್ದಾದಮೇಲೆ ಕೆಲಸ ಮಾಡಬೇಕಾಗ್ತದೆ. ಈಗ ನೋಡಿ ಏಕಾಏಕಿ ಬಂದು ಪಾಪ ಅವ್ರ ಕೆಲಸ ಮಾಡ್ತಿದ್ದಂಥ ಹುಡುಗರಿಗೆ ಇಲ್ಲ ನೀವೇ ಮುಚ್ಕೊಳ್ರಪ್ಪ ಅಂದಿದ್ರು ಆಗಿತ್ತು. ಈಗ ಬಂದು ಅವರೇ ಹುಡುಗರನ್ನ ಕರ್ಸಿಸ್ಬಿಟ್ಟು ಅವ್ರ ಹೊಟ್ಟೆ ಮೇಲೆ ಏನೋ 1,000ಕ್ಕೆ ಮಾತಾಡ್ಕೊಂಡಿದ್ರು ಅವ್ರು ಪಾಪ. ರೋಡ್ ಆಗದೇನೋ ಕೆಲಸ ಮಾಡ್ಕೊಳಕ್ಕೆ 1,000 ಕೂಲಿಗೆ ಬಂದಿದ್ರು. ಈಗ ಅವ್ರಿಗೂ ಹೊಟ್ಟೆ ಮೇಲಿಲ್ಲ ಪಾಪ. ಈಗ ಪಕ್ಕದ್ದಾದರೆ ಅವರೆಲ್ಲ ಬಲಾಢ್ಯರು, ರಾಜಕಾರಣಿಗಳು ಸಪೋರ್ಟ್ ಇದೆ. ಅವ್ರು ಯಾರನ್ನ ರೆಕಮೆಂಡ್ ಮಾಡಿಸಿದ್ರೆ ಆಯ್ತು ಬಿಡಿ ಅವ್ರದ್ದು ಅಡ್ರೆಸ್ ಇದೆ ಅಂತ ಹೇಳಿ. ಆಗಿಲ್ಲ ಸರ್, ಆರ್ಡ್ರಿಗೆ ಯಾರಿಗೂ ಕೊಡ್ತಲೇ ಇಲ್ವಲ್ಲ ಸರ್. ಆರ್ಡ್ರ್ ಹೆಂಗೆ ಕೊಟ್ಟರು? ಅವ್ರಿಗೆ ಏನಿದೆ ಸರ್, ಅವ್ರು ಮಾಮೂಲಿ ಕೈ ಬೆಚ್ಚಗೆ ಮಾಡಿದ್ರೆ ನೋಡ್ಕೊಂಡು ಸುಮ್ಮನೆ ಹೋಗ್ತಾರೆ. ಈಗ ನಮ್ಮ ಹತ್ರ ಏನಿಲ್ಲ, ಕೂಲಿಗೆ ಬಂದಿದ್ದೀವಿ ನಾವು. ಕೂಲಿಗೆ ಬಂದಾಗ ಹುಡುಗರನ್ನು ಬಿಟ್ಟಿದ್ದೀವಿ, ಓನರು ಪಾಪ ಇಲ್ಲ, UGD ಕಲೆಕ್ಷನ್ ನಾವು ಹೊಡಿತಾ ಇಲ್ಲ. ಇವ್ರು ಬಿಲ್ಡಿಂಗ್ ಓಪನ್ ಆಗಿ ಅಲ್ಲೇ 4 ರಿಂದ 5 ವರ್ಷ ಆಯಿತು. ನಾವು UGD ಕಲೆಕ್ಷನ್ ಅವತ್ತೇ ನಾವು ಪರ್ಮಿಷನ್ ತೊಗೊಂಡೇ ಹೊಡೆಯೋಣ ಸರ್, ಬೇಡ ಬಿಲ್ಡಿಂಗ್ ಕಟ್ಟಬೇಕಾದ್ರೇ UGD ಪರ್ಮಿಷನ್ಗೆ ಅಡ್ರೆಸ್ ಕೊಟ್ಟಿರ್ತಾರೆ. ನೋಡಿ ಇಲ್ಲಿದೆ UGD ಕಲೆಕ್ಷನ್ ಸರ್. ಪೈಪ್ಲೈನು ಅವ್ರದ್ದು ಚೇಂಬರ್ ಅಲ್ಲಿದೆ, ಆ ಕಡೆ ಪೈಪ್ಲೈನ್ ಇರೋದ್ರಿಂದ ಅವ್ರಿಗೇನು UGD ಇಲ್ಲ. ಒಂದು ಪೈಪ್ ಅಲ್ಲಿಗೆ ರೋಡಿಂದ ಪಾಸ್ ಮಾಡಿ ಮುಂದಕ್ಕೆ ಬಿಟ್ಕೊಳ್ಳಿ ಅಂತ ಕೇಳಬೇಕಾಗಿತ್ತು. ಅದೇ ಕೆಲಸ ಗೌರ್ಮೆಂಟ್ನವರೇ ಮಾಡಬೇಕಾಗಿತ್ತು. ರೆಡ್ ಪೈಪ್ ಹಾಕಿ ಮನೆ ಬಾಗಿಲಿಗೆ ಬಿಟ್ಟು ಅದೇನಾಯ್ತೋ ಕಂದಾಯ ವಸೂಲಿ ಮಾಡಿಸ್ಕೊಳ್ಳಿ. ಹಾಗಾಗಿ ತುಮಕೂರು ನಗರದಲ್ಲಿ ಸುಮಾರು ಅನಾಥರೇಜ್ ಕಲೆಕ್ಷನ್ಗಳು, ವಾಟರ್ ಕಲೆಕ್ಷನ್ ಇರ್ಬೋದು, UGD ಕಲೆಕ್ಷನ್ ಇರ್ಬೋದು, ಅನಾಥರೇಜ್ ಇರ್ತಕ್ಕಂಥವನ್ನ ಗೌರ್ಮೆಂಟ್ಗೆ ತೆರಿಗೆ ಕಟ್ಟಿಸಿ ಕಲೆಕ್ಷನ್ಗಳನ್ನ ಹಾಕಿಸ್ಕೊಡ್ಲಿ ಅಂತೇಳಿ ಈ ಮೂಲಕ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹಾಗೂ DC ಅವರಿಗೆ, ತುಮಕೂರು ನಗರದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಯಪಡಿಸ್ತೀವಿ. ಇನ್ನು ಪಾಲಿಕೆಯ ಅಧಿಕಾರಿಗಳೆಂದು ಹೇಳ್ಕೊಂಡು ಬರುವ ಈ ವ್ಯಕ್ತಿ ಕೆಲಸ ತಡಿತಾರೆ. ಈ ಕಡೆ ಪಾಲಿಕೆ ಸಿಬ್ಬಂದಿ ಬಂದು ನಮಗೆ ಕಲೆಕ್ಷನ್ಗೆ ಪರ್ಮಿಷನ್ ಕೊಡೋದಿಲ್ಲ. ಅವರು ಪಾಲಿಕೆ ಸಿಬ್ಬಂದಿನೋ ಅಥವಾ ದಳ್ಳಾಳಿಯೋ ಗೊತ್ತೇ ಇಲ್ಲ. ಈ ಬಗ್ಗೆ ಪಾಲಿಕೆ ಆಯುಕ್ತರು ಗಮನಿಸಿ ನಮಗೆ UGD ಹಾಗೂ ನೀರಿನ ಕಲೆಕ್ಷನ್ ಅನ್ನ ಕೊಡಿಸಲು ದಾರಿ ಮಾಡಿಕೊಡಬೇಕಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ದಿನ ನಮ್ಮ ಸ್ನೇಹಿತರ ಮೇರೆಗೆ ನಾವೊಂದು ಏನು GSS ಸಮುದಾಯ ಭವನ ಇದೆಯಾ ಆ ಸರೌಂಡಿಂಗಲ್ಲಿ ಒಂದು ಸಲ ಓಡಾಡ್ದು. ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು, ಅಲ್ಲಿಂದ ಅಲ್ಲಿಗೆ ಚರಂಡಿಗೆ ಪೈಪ್ ಹಾಕಿ ಬಿಡ್ತಾರೆ. ಯಾಕೆಂದರೆ ಕಾಂಟ್ರಾಕ್ಟ್ಗಳು ರೋಡ್ ಆಗೋಕ್ಕಿಂತ ಮುಂಚೆ ಒಂದೊಂದು ಪೈಪ್ ಹಾಕಿ ಬಿಡೋವಂಥ ಕರ್ತವ್ಯ ಕಾಂಟ್ರಾಕ್ಟ್ರದು. ಬಟ್ ಇವಾಗ ಏನಾಗಿದೆ ಅಂತಂದರೆ, ಏನೋ ಅವ್ರದ್ದು ಪೈಪ್ ಟಾರ್ ಹಾಕಿದ ಮೇಲೆ ತಿರ್ಗಾ ರೋಡ್ ಕಟ್ಟಿಂಗ್ ಮಾಡೋಕ್ಕಾಗಲ್ಲ ಅಂತೇಳಿ ಪಾಪ ಕೂಲಿಗೇನೋ ಬಂದಿರಂತೆ, ಏಕಾಏಕಿ ಬಂದು ಮುಚ್ಚಿದ್ದಾರೆ. ನಾನು ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ನಾನು ಮನವಿ ಮಾಡೋದೇನಂತಂದರೆ, ತುಮಕೂರು ನಗರದಲ್ಲಿ ಅನಧಿಕೃತವಾಗಿ ನಲ್ಲಿ ಕಲೆಕ್ಷನ್ಗಳು ಮತ್ತು UGD ಕಲೆಕ್ಷನ್ಗಳು ಜಾಸ್ತಿ ಆಗಿದ್ದಾವೆ. ದಯಮಾಡಿ ಇದಕ್ಕೆ ತಾವುಗಳು ಕಡಿವಾಣ ಹಾಕಬೇಕು. ಯಾಕೆಂತಂದರೆ ಇಲ್ಲಿವರೆಗಾಗಿ ತಮ್ಮ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಒಂದು ರೌಂಡು ನೀವು ತುಮಕೂರು ನಗರಕ್ಕೆ ಭೇಟಿ ಮಾಡೋದಂದರೆ ಅನಧಿಕೃತವಾಗಿ UGD ಕಲೆಕ್ಷನ್ಗಳನ್ನ ಮತ್ತು ಅನಧಿಕೃತವಾಗಿ ನಲ್ಲಿ ಕಲೆಕ್ಷನ್ನ ಆ ವಾರ್ಡ್ನ ಸಿಬ್ಬಂದಿ ವರ್ಗದವ್ರು ಯಾರು ಕುಮ್ಮಕ್ಕು ಕೊಟ್ಟು ಹಾಕ್ಸ್ತಾ ಇದ್ದಾರೆ ಅನ್ನೋದು ಇದು ದಯಮಾಡಿ ತನಿಖೆ ಮಾಡಬೇಕು ಅಂತೇಳಿ ನಾನು ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ಒಂದು ವರ್ಷದಿಂದ ಈಚೆ ಕಡೆಗೆ ಯಾರಿಗೂ ಲೈಸೆನ್ಸ್ಗಳನ್ನ ಕೊಡ್ತಾಯಿಲ್ಲ UGD ಕಲೆಕ್ಷನ್ಗೆ, ಹಂಗಾಗಿ ಪೆಂಡಿಂಗ್ ಇದ್ದು. ಈಗ ಈ ವಾರ್ಡ್ಗಳಲ್ಲಿ ಕೌನ್ಸಿಲರ್ಗಳಿಂದ ಮಹಾನಗರ ಪಾಲಿಕೆ ಆಯುಕ್ತರು ತಾವುಗಳೂ ಈ ಕಡೆ ಗಮನ ಹರಿಸಲ್ಲ. ಹಂಗಾಗಿ ಇವ್ರದ್ದೇ ದರ್ಬಾರಾಗಿದೆ. ದಯಮಾಡಿ ಮಹಾನಗರ ಪಾಲಿಕೆ ಎಚ್ಚೆತ್ಕೊಂಡು, ಈಗ ಅವರು ಪರ್ಮಿಷನ್ ಇಲ್ಲ ಅಂದ್ರೂ ಇಲ್ಲಿ UGD ಕಲೆಕ್ಷನ್ ಕೊಡಿಸ್ತಾ ಇದ್ದಾರೆ, 100% ಕೊಡಿಸ್ತಿದ್ದಾರೆ. ಎಲ್ಲ ಇದೇ ವಾರ್ಡ್ ಅಂತಲ್ಲ, ಎಲ್ಲ ವಾರ್ಡ್ಗಳನ್ನು ಲೈಸೆನ್ಸ್ ಇಲ್ಲ ಅಂದ್ರೂ ಅನಾಥರೈಸು ಕೊಡ್ತಾಯಿದ್ದಾರೆ UGD ಕಲೆಕ್ಷನು. ತಾವು ನೋಡ್ಬೋದು, ಮಳೆ ಬಂದಂದರೆ ಉಪ್ಪರಳ್ಳಿ ರೋಡಲ್ಲಿ ತುಂಬಿ ಹರಿತಿದೆ. ಅದನ್ನು ಮಹಾನಗರ ಪಾಲಿಕೆ ಆಯುಕ್ತರು ಒಂದ್ಸಲಿ ಗಮನಿಸಿದ್ದಾರೆ. ಬನಶಂಕರಿ ಕಡೆನೂ ಎಲ್ಲ ಫುಲ್ಲು ಬ್ಲಾಕ್ ಆಗ್ತಿದೆ. ದಯಮಾಡಿ ನಾನು ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ನಾನು ಮತ್ತೊಮ್ಮೆ ಮನವಿ ಏನು ಮಾಡೋದು ಅಂತಂದರೆ, ದಯಮಾಡಿ ತಾವು ಸಿಬ್ಬಂದಿ ವರ್ಗದವರು ತಮಗೆ ಮಾಹಿತಿ ಕೊಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಅನಧಿಕೃತವಾಗಿ ಏನು UGD ಕಲೆಕ್ಷನ್ನು ನಲ್ಲಿಗಳು ಕೊಡ್ತಾರೋ ಅದನ್ನು ಕೂಡಲೇ ನಿರ್ಬಂಧಿಸ್ಬಿಟ್ಟು ಸಂಬಂಧಪಟ್ಟವ್ರಿಗೆ ತಾವು ತನಿಖೆ ಚುರುಕುಗೊಳಿಸಿ ಕಾನೂನಿಗೆ ಒಪ್ಪಿಸಬೇಕಾಗಿ ನಾನು ಈ ಮೂಲಕ ನಾನು ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇನ್ನು ಪಾಲಿಕೆಯ ಹೆಸರಲ್ಲಿ ಇಷ್ಟೆಲ್ಲ ಅಕ್ರಮ ಅವ್ಯವಹಾರಗಳು ನಡೀತಾ ಇದ್ರೂ ಪಾಲಿಕೆ ಆಯುಕ್ತರ ಗಮನಕ್ಕೆ ಬಾರದೆ ಇರೋದು ಬೇಸರದ ಸಂಗತಿ. ಇನ್ನಾದ್ರೂ ಅಧಿಕಾರಿಗಳು ಪಾಲಿಕೆಯ ಹೆಸರಲ್ಲಿ ಹಣ ಕೇಳೋ ಇಂತಹವರಿಗೆ ಕಡಿವಾಣ ಹಾಕ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.